ಹಾಯ್ ಸ್ಟೂಡೆಂಟ್ಸ್, ಅಕ್ಟೋಬರ್ 7ರ ವಿಶೇಷತೆ ಮತ್ತು ಪ್ರಚಲಿತ ಘಟನೆಗಳು. ಶಾಂತಿಯುತ ಸಂವಹನದ ಅಂತಾರಾಷ್ಟ್ರೀಯ ದಿನ. ರೂಬೆನ್ ಎಂ ವೆಸ್ಟ್ ಎಂಬವರು 2019ರಲ್ಲಿ ಆರಂಭ ಮಾಡಿದರು. ಶಾಂತಿಯುತ ಸಂವಹನದ ಜಾಗೃತಿಗಾಗಿ ಆರಂಭ ಮಾಡಲಾಯಿತು. ಜಾಗತಿಕ ವಾಸ್ತುಶಿಲ್ಪ ದಿನ. ವಾಸ್ತುಶಿಲ್ಪಿಗಳ ಪ್ರೋತ್ಸಾಹಕ್ಕಾಗಿ ಯೂನಿಯನ್ ಇಂಟರ್ನ್ಯಾಷನಲ್ ಡೇಸ್ ಆರ್ಕಿಟೆಕ್ಟ್ ಸಂಸ್ಥೆ 2005ರಲ್ಲಿ ಆರಂಭ ಮಾಡಿತು. ಇಂದು ವಿಶ್ವದಾದ್ಯಂತ ವಾಸ್ತುಶಿಲ್ಪ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. 2024ರ ದಿನವು ಮುಂದಿನ ಪೀಳಿಗೆಯನ್ನು ನಗರ ವಿನ್ಯಾಸದಲ್ಲಿ ಭಾಗವಹಿಸಲು ಸಶಕ್ತಗೊಳಿಸುವ ಗುರಿಯನ್ನು ಹೊಂದಿದೆ. ವಿಶ್ವ ಹತ್ತಿ ದಿನ. ಹತ್ತಿ ಉದ್ಯಮವು ವಾಣಿಜ್ಯ ಮತ್ತು ಆಹಾರ ಬೆಳೆಯಾಗಿರುವ ಹಿನ್ನೆಲೆಯಲ್ಲಿ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದು, ಆರ್ಥಿಕ ಅಭಿವೃದ್ಧಿ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನ ನೀಡಿ ಬಡತನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ವಿಶ್ವ ವ್ಯಾಪಾರ ಸಂಘಟನೆಯು 2019ರಲ್ಲಿ ಆರಂಭ ಮಾಡಿತು. ವಿಶ್ವ ಹತ್ತಿ ದಿನಕ್ಕೆ ವಿಶ್ವಸಂಸ್ಥೆಯು 2021ರಲ್ಲಿ ಮಾನ್ಯತೆ ನೀಡಿತು. ಚೀನಾವು ಹತ್ತಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ನಂತರದ ಸ್ಥಾನದಲ್ಲಿ ಭಾರತ ಇದೆ. ಪ್ರಚಲಿತ ಘಟನೆಗಳು. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರ ನವಜೀವನ ಪತ್ರಿಕೆ ಪ್ರಕಟಣೆಗೊಂಡಿತು. 1959ರಲ್ಲಿ ರಷ್ಯಾ ನಿರ್ಮಿತ ಸ್ಯಾಟಲೈಟ್ ಲೂನರ್ 3 ಚಂದ್ರನ ಪಾರ್ಶ್ವ ಭಾಗದ ಛಾಯಾಚಿತ್ರವನ್ನು ತೆಗೆದು ಕಳುಹಿಸಿದ ದಿನ. ವಿಶ್ವರಾಜ್ DRDO ಅಭಿವೃದ್ಧಿಪಡಿಸಿರುವ ಕ್ಷಿಪಣಿ. 4ನೇ ತಲೆಮಾರಿನ ಕಡಿಮೆ ವ್ಯಾಪ್ತಿಯಲ್ಲಿ ವೈಮಾನಿಕ ದಾಳಿಯ ಮೇಲೆ ಪ್ರತಿದಾಳಿ ನಡೆಸುವ ಕ್ಷಿಪಣಿಯಾಗಿದೆ. ಕ್ಷಿಪಣಿಯನ್ನ ಪೋಖ್ರಾನ್ ಯುದ್ಧ ವಲಯ ತರಬೇತಿ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಾಯಿತು. ಈ ಕ್ಷಿಪಣಿಯನ್ನು ಮಾನವ ನೇರವಾಗಿ ಪ್ರಯೋಗ ಮಾಡಬಹುದು. ಆತ್ಮ ನಿರ್ಭರ್ ಯೋಜನೆಯಡಿ ಕ್ಷಿಪಣಿಯನ್ನು ತಯಾರಿಸಲಾಗಿದೆ. ಬಂಜಾರ ವೀರಸಾತ್ ಮ್ಯೂಸಿಯಂ. ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಪೊಹರ್ ದೇವಿ ಗ್ರಾಮದಲ್ಲಿ ಬಂಜಾರ ವೀರಸಾತ್ ಮ್ಯೂಸಿಯಂ ಅನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದರು. ಮ್ಯೂಸಿಯಂನಲ್ಲಿ ಬಂಜಾರ ಸಮುದಾಯದ ಸಂತರಾದ ಸಂತ ಸೇವಲಾಲ್ ಮಹಾರಾಜ್ ಮತ್ತು ರಾಮ್ ರಾವ್ ಮಹಾರಾಜ್ರ ಮಾಹಿತಿ ಸೇರಿದಂತೆ ಬಂಜಾರ ಸಮುದಾಯದ ಮಾಹಿತಿಯನ್ನ ಪಡೆಯಬಹುದು. ಪ್ರಕಾಶ್ ಮಾನ್ ಸಿಂಗ್ ರೌತ್. ನೇಪಾಳದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಕಾಶ್ ಮಾನ್ ಸಿಂಗ್ ರೌತ್ ನೇಮಕಗೊಂಡಿದ್ದಾರೆ. ನೇಪಾಳದ ಅಧ್ಯಕ್ಷರಾದ ರಾಮಚಂದ್ರ ಪೌಡಲ್ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ವೈಷ್ಣವಿ ಪವಾರ್ ಯುವ ಆರ್ಚರಿ ಕ್ರೀಡಾಪಟು. ಏಷ್ಯನ್ ಆರ್ಚರಿ ಯುವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಕಿಶೋರ್ ಕುಮಾರ್ ಸಮ್ಮಾನ್. 2023ನೇ ಸಾಲಿನ ಕಿಶೋರ್ ಕುಮಾರ್ ಸಮ್ಮಾನ್ ಪ್ರಶಸ್ತಿಯನ್ನ ರಾಜ್ಕುಮಾರ್ ಹಿರಾನಿ ಅವರಿಗೆ ಘೋಷಣೆ ಮಾಡಲಾಗಿದೆ. ಕಿಶೋರ್ ಕುಮಾರ್ ಅವರ ತವರು ಖಾಂದ್ವಾಡದಲ್ಲಿ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಗುತ್ತದೆ. ದಿವಾನ್ಶಿಗೆ ಚಿನ್ನ. ಇವರು ಕಿರಿಯ ಶೂಟರ್ ಆಗಿದ್ದು ಪೆರುವಿನಲ್ಲಿ ನಡೆದ ISSF ಕಿರಿಯರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 25 ಮೀಟರ್ ಶೂಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ನಿಜುಟ್ ಮೊಯಿನಾ. ಬಾಲಕಿಯರ ಶೈಕ್ಷಣಿಕ ಪ್ರಗತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಅಸ್ಸಾಂ ಸರ್ಕಾರ ನೂತನವಾಗಿ ಜಾರಿಗೊಳಿಸಿದ ವಿದ್ಯಾರ್ಥಿ ವೇತನ ಯೋಜನೆ. 11ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಓದುತ್ತಿರುವ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲಿದ್ದಾರೆ. ಅದಾನಿ ಗ್ರೂಪ್ಸ್ನಿಂದ ಜಲಜನಕ ಯೋಜನೆ. ಭಾರತದ ಅತಿ ದೊಡ್ಡ ಜಲಜನಕ ಮಿಶ್ರಣ ಯೋಜನೆಯನ್ನು ಅದಾನಿ ಗ್ರೂಪ್ಸ್ ಅಹಮದಾಬಾದ್ನಲ್ಲಿ ನಡೆಸಲಿದೆ ಎಂದು ಕಂಪನಿಯ ಪ್ರಕಟಣೆ ತಿಳಿಸಿದೆ. ಹಸಿರುಮನೆ ಅನಿಲ ನಿಯಂತ್ರಣ ಮತ್ತು ತಾಪಮಾನ ನಿಯಂತ್ರಣಕ್ಕಾಗಿ ಯೋಜನೆ ಸಹಕಾರಿಯಾಗಿದೆ. ಅಮೆರಿಕದ ವಿಜ್ಞಾನಿಗಳಿಗೆ ನೊಬೆಲ್. ಮೈಕ್ರೋ RNA ವಿಷಯದಲ್ಲಿ ಸಂಶೋಧನೆ ನಡೆಸಿದ 2 ಅಮೆರಿಕದ ವಿಜ್ಞಾನಿಗಳಿಗೆ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ವಿಕ್ಟರ್ ಆಂಬ್ರೋಸ್ ಮತ್ತು ಗರ್ರಿ ಕ್ಯೂಕಿನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. 1901ರಿಂದ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತಿದ್ದು ಇದುವರೆಗೆ 229 ಮಂದಿ ವಿಜ್ಞಾನಿಗಳೇ ಪ್ರಶಸ್ತಿ ನೀಡಲಾಗಿದೆ. ಇವರಲ್ಲಿ 13 ಮಂದಿ ಮಹಿಳಾ ವಿಜ್ಞಾನಿಗಳು ಮಾತ್ರ ಇದ್ದಾರೆ. ಮಾಲ್ಡೀವ್ಸ್ನಲ್ಲಿ ರನ್ವೇ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ನ ಅನಿಮಾದೂನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ ರನ್ವೇಯನ್ನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ರೂಪೇ ಕಾರ್ಡ್ ಅನ್ನು ಮಾಲ್ಡೀವ್ಸ್ನಲ್ಲಿ ಬಳಕೆ ಮಾಡಲು ಅನುಮತಿ ನೀಡಲಾಗಿದೆ. ಧನ್ಯವಾದಗಳು.